ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಂಜು ಕವಿತಾ ಪ್ರತಿ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನು ಹೆಚ್ಚು ಒಳ್ಳೆ ಒಳ್ಳೆ ಮಾಹಿತಿಗಳನ್ನ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತು ಮೇಲ್ಕೋಟೆ ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಕಡಲೆ ಚೀಸ್ ಬಾಲ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪ್ರತೀಕ್ಷಾ ಅಂತೂ ಅದನ್ನಂತೂ 5 ಮಿನಿಟ್ಸಲ್ಲಿ ಖಾಲಿನೇ ಮಾಡಿಬಿಟ್ಲು. ಮಮ್ಮಿ ಇನ್ನೂ ಮಾಡಿಲ್ವಾ ಅಂತ ಅಂತಿದ್ಲು. ನಾನು ಸ್ವಲ್ಪನೇ ಮಾಡಿದೆ, ನೋಡೋಣ ಅಂತ ಅಂದ್ಬಿಟ್ಟು ಹೇಗಿರುತ್ತೆ ಅಂತ. ಬಟ್ ತುಂಬಾ ಚೆನ್ನಾಗಿತ್ತು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಪುಳಿಯೋಗರೆ ಮಾಡಲಿಕ್ಕೆ ಮೊದಲಿಗೆ ನಾವು ಒಂದು ನಿಂಬೆಹಣ್ಣ ಗಾತ್ರದ್ದು ಹುಣಸೆ ಹಣ್ಣು ನೀರಲ್ಲಿ ಹಾಕಿ ಒಂದು 10 ನಿಮಿಷ ನೆನೆ ಹಾಕೋಣ. ಅದು ರಸ ಎಲ್ಲ ಬಿಡಬೇಕು ಚೆನ್ನಾಗೆ. ಹಾಗಾಗಿ ನೀರು ಹಾಕಿ ಒಂದು 10 ನಿಮಿಷ ಬಿಡೋಣ. ಇಲ್ಲಿ ಹುಣಸೆಹಣ್ಣು ನೆನೆಯೋಷ್ಟರಲ್ಲಿ ನಾನು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ಏನೇನು ಬೇಕು ಅಂತ ಅಲ್ಲೇ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಈಗ ಹುಣಸೆಹಣ್ಣು ನೆಂದಿದೆ, ಅದನ್ನು ಕಿವುಚ್ಕೊಳ್ಳೋಣ ಚೆನ್ನಾಗೆ. ಅದರ ರಸ ಎಲ್ಲ ಫುಲ್ಲು ಕ್ಲೀನಾಗೆ ಕಿವುಚಿ ತೆಗಿಬೇಕು. ಹಾಗಾಗಿ ಎಲ್ಲನೂ ತಗೊತಾ ಇದ್ದೀನಿ. ಇಲ್ಲಿ ನಾನು ಒಂದು ಹುಣಸೆಹಣ್ಣೆಲ್ಲ ಕಿವುಚ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣನ್ನ ಚೆನ್ನಾಗಿ ಬೇಯಿಸಬೇಕು. ನಾವು ಎಷ್ಟು ಚೆನ್ನಾಗಿ ಹುಣಸೆಹಣ್ಣನ್ನ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಪುಳಿಯೋಗರೆ. ಹಾಗಾಗಿ ಅದನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ಹುಣಸೆಹಣ್ಣು ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಇದಕ್ಕೆ ನಾನು 1/2 ಟೇಬಲ್ ಸ್ಪೂನು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ತೀನಿ ನಾನು ಹುಣಸೆಹಣ್ಣನ್ನ. ಇಲ್ಲಿ ಬೆಲ್ಲ ಬೇಕು ಅನ್ನೋರು ಬೆಲ್ಲ ಹಾಕೋಬೋದು, ನಾನು ಬೆಲ್ಲ ಹಾಕ್ತಾಯಿಲ್ಲ. ಇಲ್ಲಿ ನಾನು ಒಗ್ಗರಣೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಕಡಲೆ ಬೀಜ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಬೆಂದು ಈಗ ನೋಡಿ ಗಟ್ಟಿಯಾಗಿದೆ. ಈ ಹದಕ್ಕೆ ಇರಬೇಕು ಹುಣಸೆಹಣ್ಣು, ಆವಾಗ ಅದು ಹುಣಸೆಹಣ್ಣು ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ಈಗ ಕೆಳಗೆ ಇಳಿಸ್ಕೊಂಡು ಒಗ್ಗರಣೆ ಹಾಕೋಣ. ಮೊದಲು ಬಾಣಲಿ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ, ಇಲ್ಲಿ ಎಣ್ಣೆ ಚೆನ್ನಾಗಿ ಕಾಯಲಿ. ಎಣ್ಣೆ ಕಾದಾದ್ಮೇಲೆ 1 ಟೇಬಲ್ ಸ್ಪೂನು ಸಾಸಿವೆ ಹಾಕಬೇಕು. ಅದು ಚಟಪಟ ಅಂತ ಅಂದಮೇಲೆ ಅದಕ್ಕೆ ಕಡಲೆಬೇಳೆನು ಹಾಗೂ ಉದ್ದಿನಬೇಳೆ ಎರಡನ್ನೂ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದಾದಮೇಲೆ ಕಡಲೆ ಬೀಜನ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಾದ್ಮೇಲೆ 2 ಮೆಣಸಿನ್ಕಾಯಿ, ಹಾಗೆ ಕರ್ಬೇವಿನ ಸ್ವಲ್ಪ ಹಸಿ ಇದ್ರೇ ಚೆಂದ, ಇನ್ನು ಪುಳಿಯೋಗರೆ ಚೆನ್ನಾಗಾಗುತ್ತೆ. ನೆಕ್ಸ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು MTR ಪುಳಿಯೋಗರೆ ಪ್ಯಾಕೆಟ್ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹುಣಸೆಹಣ್ಣು ಬೇಯಿಸಿದಾಗ ನಾನು ಬೆಲ್ಲ ಹಾಕ್ಕೊಳ್ಳಲಿಲ್ಲ, ಅದರಲ್ಲೇ ಶುಗರ್ ಇರುತ್ತೆ ಅಂತ. ಈಗ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಎಣ್ಣೆಗೆ ಹಾಕಿ ಅದು ಒಂದು ಸ್ವಲ್ಪ ಎಣ್ಣೆಲಿ ಬೇಯಲಿ. ಹಾಗಾಗಿ ಹಂಗೆ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈ ಕಡಲೆ ಬೀಜ ಎಲ್ಲ ಅದ್ರ ಮೇಲೆ ಹಾಕ್ಬಿಟ್ರೆ ಅದು ಕಡಲೆ ಬೀಜಕ್ಕೆ ಹುಣಸೆಹಣ್ಣು ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಈ ಕಡೆ ಸೈಡ್ ಮಾಡಿಕೊಂಡು ಎಣ್ಣೆಗೆ ಹಾಕ್ಕೊಂಡು ಬೇಯಿಸ್ಕೊಂಡೆ. ಹಾಗೆ ಅದಕ್ಕೆ ಅದು ಹುಣಸೆಹಣ್ಣು ಹಾಕ್ಕೊಂಡಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಆರಿದ್ಮೇಲೆ MTR ಪುಳಿಯೋಗರೆನ ಹಾಕ್ಕೊಬೇಕು. MTR ಪುಳಿಯೋಗರೆ ಹಾಕೊಂಡಾದ್ಮೇಲೆ ಅನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಪುಳಿಯೋಗರೆ ಈಗ ರೆಡಿಯಾಗಿದೆ ನೋಡಿ. ಇದೇ ರೀತಿ ಮೇಲ್ಕೋಟೆ ಪುಳಿಯೋಗರೆ ಮಾಡ್ಕೊಳ್ಳೋದು ನಾನು. ತುಂಬಾ ಚೆನ್ನಾಗಿರುತ್ತೆ. ಈಗ ಟೇಸ್ಟ್ ನೋಡಿ ನಾನು ರುಚಿ ಸ್ವಲ್ಪ ಸಪ್ಪೆ ಆಗಿತ್ತು ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಈಗ ರೆಡಿಯಾಗಿದೆ ನಮ್ಮ ಸೂಪರ್ ಟೇಸ್ಟಿ ಪುಳಿಯೋಗರೆ. ಇಲ್ಲಿ ಮೊದಲಿಗೆ ನಾನು ರಾತ್ರಿನೇ ಚೀಸ್ ಬಾಲು ಕಡಲೆಕಾಳನ್ನ ನಾನು ನೆನ್ನೆ ನೈಟೇ ಓವರ್ ನೈಟ್ ನೆನೆ ಹಾಕಿದ್ದೆ. ಹಾಗಾಗಿ ಈಗ ಅದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಈಗ ಒಂದು ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಈಗ ನೋಡಿ ಕಡಲೆಕಾಳು ಬೆಂದಿದೆ. ನೆಕ್ಸ್ಟು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಸುತ್ತು ರುಬ್ಕೊಳ್ಳೋಣ.
ಈಗ ಅದನ್ನು ಬಂದಿದ್ದೀನಿ. ಈಗ ನೆಕ್ಸ್ಟು ಇದಕ್ಕೆ ನಾವು ಮಸಾಲೆ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. ನಾನು ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ 1/2 ಟೇಬಲ್ ಸ್ಪೂನು, ಹಾಗೆ 1/2 ಟೇಬಲ್ ಸ್ಪೂನು ಜೀರಾ ಪೌಡರು, ಚಿಲ್ಲಿ ಪೌಡರು, ಹಾಗೆಯೇ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಪಿಜ್ಜಾ ಪಾಸ್ತಾ ಸಾಸ್ ಇದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಕಲರ್ಗೆ ಅಂತ ಕಾಶ್ಮೀರ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅದನ್ನು ಈ ಥರ ಮಾಡಿಕೊಂಡು ಮಧ್ಯದಲ್ಲಿ ಚೀಸ್ ಇಟ್ಟು ಅದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಬಾಲ್ ಥರ. ಹಾಗೆ ಎಲ್ಲನೂ ಇದೇ ಥರ ಪ್ರೆಸ್ ಮಾಡಿ ಬಾಲ್ ಥರ ಮಾಡಿಕೊಂಡು ಈಗ ಅಲ್ಲಿರೋದನ್ನೆಲ್ಲ ಆ ಥರನೇ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಇದು ಆಗಿದೆ. ಈಗ ನಾನು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಟ್ಟಿಗೆ ಕಲಿಸ್ಕೊಂಡಿದ್ದೀನಿ. ಹಾಗೆ ಈಗ ಚೀಸ್ ಬಾಲ್ ಮಾಡಿಟ್ಟಿದ್ವಲ್ಲ ಅದನ್ನು ಕಾರ್ನ್ಫ್ಲೋರ್ ಒಳಗೆ ಅದ್ದಿ ಮತ್ತು ಅದಾದ ನಂತರ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ. ಇಲ್ಲಿ 3 ಟೇಬಲ್ ಸ್ಪೂನು ಅದರೊಳಗೆ ಅದ್ದಿ ಸೈಡಿಗೆ ಇಟ್ಕೊತಾ ಇದ್ದೀನಿ. ಈಗ ನಾನು ಎಣ್ಣೆ ಕಾಯಕ್ಕಿಟ್ಟೆ, ಎಣ್ಣೆ ಕಾದಿದೆ. ಅದಕ್ಕೆ ಈಗ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ, ಅಲ್ಲಿವರೆಗೂ ಎಣ್ಣೆಲಿ ಕರಿಬೇಕು. ಈಗ ನೋಡಿ ಇದಾಗಿದೆ. ಇದನ್ನೆಲ್ಲನೂ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ನೋಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿತ್ತು. ನೋಡಿ ಒಳಗಡೆ ಚೀಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇನ್ನು ಬಿಸಿ ಅದು ಹೊಗೆ ಬರ್ತಾಯಿದೆ. ಸೂಪರಾಗಿತ್ತು ಮಾತ್ರ. ಪ್ರತೀಕ್ಷಾ ಅಮ್ಮ ಇಷ್ಟೇನೆ ಮಾಡಿರೋದು ಚೆನ್ನಾಗಿದೆ, ಕುಡಿ ಅಮ್ಮ ಅಂತ ಅಂತಿದ್ಲು. ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮಕ್ಕಳು ಇದನ್ನು ತುಂಬಾ ಇಷ್ಟಪಡ್ತಾರೆ. ತುಂಬ ಈಸಿ ರೆಸಿಪಿ, ಹಾಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಇವತ್ತಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಲೈಕನ್ನು ಕೊಡಿ. ಇನ್ನೂ ಹೆಚ್ಚು ಒಳ್ಳೆಯ ಸ್ನ್ಯಾಕ್ಸ್ ರೆಸಿಪಿಗಳನ್ನ ಹಾಗೆ ಹೆಲ್ತಿ ಫುಡ್ಗಳನ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು, ಬಾಯ್.